ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯೂಟ್ಯೂಬ್ ಚಾನಲ್ ರೋಸಿ ಕ್ಲೋಸಿ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾವಾಗಲೂ ಇದೇ ಥರ ಚೆನ್ನಾಗಿರ್ರಿ ಅಂತ ನಾನು ಆಶಿಸ್ತೀನಿ. ನಾನಂತೂ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಇವತ್ತು ಗುಲ್ಬರ್ಗದಲ್ಲಿ ಇರೋ ಝೂ ಅಲ್ಲಿ ಇದ್ದೀವಿ. ನಾನು ನನ್ನ ಮಕ್ಕಳು ಬಂದಿದ್ದೀವಿ. ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಯಾವ ಥರ ಇದೆ, ಯಾವ ಪ್ರಾಣಿ ಇದೆ, ಯಾವ ಪಕ್ಷಿಗಳಿದೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಬಂದು ಇಲ್ಲಿ 1.5 ವರ್ಷ ಆಯಿತು. ಏನಾದರೂ ಚೇಂಜಸ್ ಆಗಿದ್ದಾರಾ ಅಥವಾ ಹಾಗೆ ಇದೆನಾ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನನ್ನ ಜೊತೆ. ಸೊ ನಾನು ನನ್ನ ಮಕ್ಕಳು ಝೂ ನೋಡೋಕ್ಕೆ 1 o'clock ಆಗಿದೆ, ಹೋಗ್ತಾ ಇದ್ದೀವಿ. ಸೊ ಇದೇ ನೋಡಿ ಝೂ ಎಂಟ್ರೆನ್ಸ್, ಕಿರು ಮೃಗಾಲಯ ಮತ್ತು ಮಕ್ಕಳ. ಸೊ ಝೂ ಎಂಟ್ರೆನ್ಸಲ್ಲಿ ನಿಮ್ಮ ಮಕ್ಕಳಿಗೆ ಆಟ ಆಡೋಕ್ಕೆ ಇಷ್ಟ ಐಟಮ್ಸ್ ಸಿಗೋದು ಅಷ್ಟೇ. ತಿನ್ನೋ ಐಟಮ್ಸ್ ಏನೂ ಸಿಗೋದಿಲ್ಲ ಇಲ್ಲಿ. ಜಸ್ಟ್ ಅಲ್ಲಿ ಟೀ ಅಂಗಡಿ ಇದೆ ಮಾತ್ರ ಪಕ್ಕದಲ್ಲಿ. ಅದು ಬಿಟ್ಟು ನಿಮ್ಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ನೀವು ಹೊರಗಡೆಯಿಂದನೇ ತಂದುಕೊಂಡು ತಿನ್ನಬೇಕು. ಇಲ್ಲಿ ಮುಂದ್ಗಡೆ ಅಂತೂ ತಿನ್ನೋ ಐಟಮ್ಸ್ ಏನೂ ಇಲ್ಲ. ಸೊ ಎಂಟ್ರೆನ್ಸಲ್ಲೇ ಟಿಕೆಟ್ ಕೌಂಟ್ರ್ ಇದೆ. ದೊಡ್ಡವ್ರಿಗೆ ಬಂದು 20 rupees, ಚಿಕ್ಕ ಮಕ್ಕಳಿಗೆ 10 rupees ಇದೆ. ಬಿಲೋ 4 years ಫ್ರೀ ಇದೆ. ಸೊ ನೋಡಿ ಅಲ್ಲಿ ಚೈಲ್ಡ್ ಎಂಟ್ರಿ 10 rupees, ಅಡಲ್ಟ್ ಎಂಟ್ರಿ 20 rupees. ಝೂಗೆ ಬಂದು ಯಾರೆಲ್ಲ ಈ ಸೀನ್ ನೋಡ್ಲಾರ್ದೆ ಮನೆಗೆ ಹೋಗಿದ್ರೋ ಗೊತ್ತಿಲ್ಲ. ಬಟ್ ನಾನು ಬಂದಿದ ತಕ್ಷಣ ಆ ನವಿಲು ಗರಿಗಳನ್ನ ಬಿಚ್ಚಿ ನಿಂತಿರೋದನ್ನ ನೋಡಿ ಫುಲ್ ಸಂತೋಷ ಆಗೋಯ್ತು. ಮನಸ್ಸಿಗೆ ಒಂಥರ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸಿತ್ತು. ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಹರಡ್ಕೊಂಡಿದೆ ಅದು. ನೋಡಿ, ಡು ನಾಟ್ ಫೀಡ್ ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಪ್ರಾಣಿ ಪಕ್ಷಿಗಳಿಗೆ ಹೊರಗಿನ ಆಹಾರವನ್ನು ನೀಡಬಾರ್ದಂತ. ಬಟ್ ಅಂದ್ರೂ ಇಲ್ಲಿ ಬಂದಿರೋರೆಲ್ಲರೂ
ಅವು 2 ಒಳಗಡೆ, ಇವು 2 ಹೊರಗಡೆ. ಸೊಲ್ಯೂಷನ್ ಓದ್ರಬಹುದು, ಓದಲ್ವ? ಫೋಟೋ ಫೋಸ್ ಕೊಡೋ ಮರಯ್ಯ, ವಿಡಿಯೋ ಮಾಡಾಕತ್ತೀನಿ, ಫೋಸ್ ಕೊಡೋ ಮರಯ್ಯ. ನೋಡಿ ಯಾಕೋ ನಮ್ಮ ಆಶ್ಲಿ ಸಿಟ್ಟಾಗೆಲ್ಲ ಫೋಸ್ ಕೊಡಲ್ಲಾಗ್ಯಾಳ. ಆಶ್ಲಿ ಫೋಸ್ ಆಶ್ಲಿ ಸಿಟ್ಟಾಗೆದ್ದು ಕಾಣ್ತೈತಿ. ಸೊ ಮಕ್ಕಳಿಗಂತೂ ಕರ್ಕೊಂಡು ಬಂದರೆ ಬೇಜಾರಾಗಲ್ಲ, ಯಾಕಂದ್ರೆ ಒಳಗಡೆ ಕೆಲವೊಂದು ಮಕ್ಕಳಿಗೆ ಆಟ ಆಡೋಕ್ಕೆ ಬೇಕಾಗಿರೋ ಕೆಲವೊಂದು ಗೇಮ್ಸ್ ಎಲ್ಲ ಝೂ ಒಳಗಡೆ ಇದೆ. ಏನಪ್ಪ ಅಂದರೆ ಜೋಕಾಲಿ, ಜಾರುಗಂಟೆ, ಸೀಸೋ ಮತ್ತು ಟ್ರೈನ್, ಇನ್ನೂ ಒಂದು 3-4 ಥರದ ಗೇಮ್ಸ್ ಎಲ್ಲ ಇದೆ. ಮಕ್ಕಳನ್ನ ಕರ್ಕೊಂಡು ಬಂದರೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ನೋಡಿ ಲಾಸ್ಟ್ ಟೈಮ್ಗೂ ಇವಾಗೂ ಏನು ಚೇಂಜಸ್ ಆಗಿದೆಯಪ್ಪ ಅಂತಂದರೆ, ಲಾಸ್ಟ್ ಟೈಮಲ್ಲಿ ಇನ್ನೂ ಮಂಕೀಸಲ್ಲಿ ಇನ್ನೂ 2-3 ಟೈಪು ಮೀನ್ಸ್ ಬೇರೆ ಬೇರೆ ಜಾತಿದು ಇನ್ನೂ ಮಂಕೀಸಲ್ಲೇ ಇತ್ತು. ಮತ್ತು ಪ್ಯಾರೆಟ್ ಇತ್ತು, ಮೊಲ ಇತ್ತು. ಇವಾಗ ಅದು ಇಲ್ಲ. ಆಸ್ಟ್ರಿಚ್ನ ರೈಟ್ ಸೈಡಲ್ಲಿ ಇದ್ದದನ್ನ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ. ಮತ್ತಿನ್ನು ಬೇರೆ ಅಂಥ ಚೇಂಜಸ್ ಏನು ಕಾಣಿಸಿಲ್ಲ ನನಗೆ, ಅಷ್ಟೇ ಇದೆ. ಸೊ ಇದಾಗಿತ್ತು ನಮ್ಮ ಈ ದಿನದ ವ್ಲೋಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.